ನಮಸ್ತೆ ವೀಕ್ಷಕರೇ. ಆರ್ಯ ಟಾಕ್ ಕಾರ್ಯಕ್ರಮಕ್ಕೆ, ಆಸ್ಟ್ರಾಲಜಿ ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಆರ್ಯವರ್ಧನ್ ಗುರುಜಿ ಅವರಿದ್ದಾರೆ. ನಮಸ್ತೆ ಗುರುಜಿ. ಹಾಗೆ ಏಪ್ರಿಲ್ 6ನೇ ತಾರೀಕು ಭಾನುವಾರ ನಡೆಯೋ ನ್ಯೂಮರಾಲಜಿ ಕ್ಲಾಸ್ಗೆ, ಆಸ್ಟ್ರಾಲಜಿ ಕ್ಲಾಸ್ಗೆ ಎಲ್ಲರೂ ಜಾಯಿನ್ ಆಗಿ ಮಿಸ್ ಮಾಡಬೇಡಿ. ಚಾಮರಾಜಪೇಟೆಯಲ್ಲಿ ನಡೆಯುವಂಥ ಒಂದು ಕ್ಲಾಸ್ಗೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಿರೋ ಮೊಬೈಲ್ ನಂಬರ್ಗೆ ಕರೆ ಮಾಡಿ, ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಮತ್ತು ಅದಕ್ಕೆ ಜಾಯಿನ್ ಆಗಿ. 11ನೇ ಮನೆ ಗ್ರಹದ ಬಗ್ಗೆ ತುಂಬ ನಿನ್ನೆ ಗುರುಜಿ ಅವರು ಹೇಳಿದಾಗೆ ಒಂದೊಂದು ಮನೆಯಲ್ಲೂ ಒಂದೊಂದು 12 ಮನೆ ಬಗ್ಗೆ 11 ಗ್ರಹ, 11ನೇ ಮನೇಲಿ ಗ್ರಹ ಇರೋದು, 12 ಮನೆಯಲ್ಲೂ 12 ರಾಶಿಗಳಲ್ಲೂ ಯಾವ್ಯಾವ ಒಂದು ಫಲಿತಾಂಶ ಕೊಡುತ್ತೆ ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತಾರೆ. ಮತ್ತು ಈ ಕ್ಲಾಸ್ಗೆ ಜಾಯಿನ್ ಆದಾಗ ನಿಮಗೆ ಒಂದು ಬುಕ್ಲೆಟ್ ಕೊಡ್ತಾರೆ. ಆ ಬುಕ್ಲೆಟ್ ನಿಮ್ಮ ಕೈಯಲ್ಲೇ ಇಟ್ಕೋಬೋದು. ಅವ್ರು ಏನು ಹೇಳ್ತಾರೆ ಅದನ್ನು ತುಂಬ ಈಸಿಯಾಗಿ ಹೇಳ್ಕೊಡೋದನ್ನ ತುಂಬ ಈಸಿಯಾಗಿ ಕಲ್ತ್ಕೋಬೋದು. ಹಾಗೆ ಈ ಕ್ಲಾಸಲ್ಲಿ ಒಂದೊಂದು ಗ್ರಹಕ್ಕೆ, ಒಂದೊಂದು ಗ್ರಹನೂ ಒಂದೊಂದು ಅದರದ್ದು ಕ್ವಾಲಿಟಿ ಏನಿರುತ್ತೆ, ಅದು ಯಾವ್ಯಾವ ಫಲಗಳನ್ನು ಕೊಡ್ತಾರೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಅದರಲ್ಲೂ 12 ರಾಶಿಗಳಿಗೂ ಏನೇನಾಗತ್ತೆ, ಯಾವ್ಯಾವ ರೀತಿ ನೀವು ಅಂದರೆ ಇವಾಗ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ ಈ ಕ್ಲಾಸ್ನ ನೀವು ಅಟೆಂಡ್ ಮಾಡಿದಾಗ ತುಂಬ ಗೊತ್ತಿರೋರಾಗಲಿ, ತುಂಬ ತಿಳ್ಕೊಂಡಿರೋರು, ತಿಳ್ಕೊಳ್ದೇ ಇರೋರು, ಆಸ್ಟ್ರಾಲಜಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂಡ ಈ ಕ್ಲಾಸ್ನ ಅಟೆಂಡ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಈ ಗ್ರಹಗಳು ಏನೇನು ಮಾಡುತ್ತೆ, ಯಾವ್ಯಾವ ಜಾಗದಲ್ಲಿ ಇದ್ದಾಗ ನಮ್ಗೆ ಯಾವ್ಯಾವ ಫಲವನ್ನು ಕೊಡುತ್ತೆ ಅಂತ. ಅದ್ರ ಜೊತೆಗೆ ಪರಿಹಾರವನ್ನು ಕೂಡ ಹೇಳ್ಕೊಡ್ತಾರೆ. ಸೊ ಪರಿಹಾರವನ್ನು ನೀವು ತಿಳ್ಕೊಬೋದು, ಏನು ಮಾಡ್ಕೋಬೋದು. ಸಣ್ಣ ರೆಮಿಡೀಸ್ ಹೇಳ್ಕೊಟ್ಟಾಗ ನಾವು ಮನೇಲಿ ಇದ್ಕೊಂಡೇ ಏನು ಮಾಡ್ಕೋಬೋದು, ಇದಕ್ಕೆ ಏನು ಪರಿಹಾರ, ಈ ಗ್ರಹಗಳ ಬದಲಾವಣೆ ಆದಾಗ ನಾವು ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ಕ್ಲಾಸ್ಗೆ ಎಲ್ಲರೂ ಜಾಯಿನ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ. ಇಂಥ ಕ್ಲಾಸು ಮಿಸ್ ಮಾಡ್ಕೊಂಡಾಗ ನಮಗೆ ತುಂಬ ಒಂದು ವಿಷಯನೇ ನಾವು ತಿಳ್ಕೊಳ್ಳೋ ಅಂಥ ಒಂದು ಕ್ಲಾಸ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಆ ನಂಬರ್ಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಳಿ. ಹಾಗೆ ಇವತ್ತು ತುಲಾರಾಶಿ ಮತ್ತು ಸ್ವಾತಿ ನಕ್ಷತ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಗುರುಜಿಯವರು. ಅದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಹೇಳಿ ಗುರುಜಿ. ನಮಸ್ತೆ ಗುರುಜಿ, ಹೇಳಿ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತು ತುಂಬ ದೊಡ್ಡ ವಿಷಯನ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಜನ ತುಲಾರಾಶಿಲಿ ಜೀವನವನ್ನು ಕಳ್ಕೊಂಡು, ಸ್ಥಾನಮಾನವನ್ನು ಕಳ್ಕೊಂಡು, ಆರೋಗ್ಯ ಸಮಸ್ಯೆ, ಮತ್ತೊಂದು ಸಮಸ್ಯೆಗಳನ್ನ ತುಲಾರಾಶಿಗಳು ಸಾಕಷ್ಟು ಅನುಭವಿಸಿದರು. ಈ ತುಲಾರಾಶಿಗೆ ಇಷ್ಟೊಂದು ತೊಂದರೆ ಬರೋಕ್ಕೆ ಕಾರಣಗಳು ಗ್ರಹಗಳು. ಈ ಗ್ರಹಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಆರ್ಯವರ್ಧನ್ ಗ್ರಹಗಳ ಬಗ್ಗೆ ಮಾತಾಡ್ತಾನೆ, ಭಾಳ ವಿಶೇಷವಾಗಿ ನಾನು ನೋಡಿರೋ ಮಟ್ಟಿಗೆ ದೇವರು ದಿಂಡು ನೆಕ್ಸ್ಟ್ ಗ್ರಹಗಳು ನಿಮ್ಮ ಜಾತಕ ಫಲವನ್ನು ಖಂಡಿತ ಅಲ್ಲೂ ಕೂಡ ಅದನ್ನು ಅನುಭವಿಸ್ಬೇಕು. ಯಾಕೆ ನೀವು ಕ್ಲಾಸಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ 100% ನಮ್ಮ ಜಾತಕ ಇದ್ದಂಗೆ ನಮ್ಮ ಲೈಫ್ ನಡೆಯೋದು. 100% ನಮ್ಮ ಜಾತಕ ಇದ್ದಂಗೆ ನಮ್ಮ ಲೈಫ್ ನಡೀತಿದೆ. ಆ ಲೈಫ್ನಲ್ಲಿ ನೀವು ತುಂಬ ಬದಲಾವಣೆಯನ್ನು ನೋಡ್ಬೋದು. 100% ನೀವು ತುಂಬ ಬದಲಾವಣೆ ನೋಡ್ಬೋದು. ಉದಾಹರಣೆ, ಈ ಒಂದು ಭಾಳ ವಿಶೇಷವಾಗಿ ಈ ಕ್ಲಾಸನ್ನು ಯಾಕೆ ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಭಾನುವಾರ 6ನೇ ತಾರೀಕು ಕ್ಲಾಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ. 11ನೇ ಮನೆ ಗ್ರಹ 12 ರಾಶಿಗೂ ಅನ್ವಯಿಸುತ್ತೆ. ಇವತ್ತಿಂದ ಒಂದು ಬುಕ್ಲೆಟೆಲ್ಲ ರೆಡಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೂ ನಾನು ವಿಕ್ರಮ್ ಸರ್ಗೆಲ್ಲ ಹೇಳಿದ್ದೀನಿ. ಆದರೂ ಕೂಡ ನಾನು ಮತ್ತೆ ಸಿಸ್ಟಮಲ್ಲಿ ಬೇರೆ ಕಡೆ ಕೂತು ಅದನ್ನು ಹಾರ್ಡ್ ವರ್ಕ್ ಮಾಡಿಸ್ತೀನಿ 100%. ಇಲ್ಲಿ ತುಲಾರಾಶಿ ನೀವು ನೋಡಿರ್ಬೋದು. ತುಲಾರಾಶಿಲಿ ನಾನು ಪ್ರೋಮೋ ಹಾಕೋಕ್ಕೆ ನಾನು ಹೇಳಿದ್ದೆ ಪ್ರೆಡಿಕ್ಷನ್ ಮಾಡಿದಾಗ 100%. ತುಲಾರಾಶಿ ಅಂದರೆ ದೊಡ್ಡ ಮನೆ ಅಂದರೆ ಯಾರು? ಸಾಕಷ್ಟು ನಿಮ್ಗೆ ಗೊತ್ತಿರೋ ಪ್ರಕಾರ ದೊಡ್ಡ ಮನೆ ಅಂದರೆ ನೀವು 2 ದೊಡ್ಡ ಮನೆ ಕರ್ನಾಟಕದಲ್ಲಿ. ಒಂದು ರಾಜ್ಕುಮಾರ್ ಫ್ಯಾಮಿಲಿ ಆಗಿರ್ಬೋದು, ಇನ್ನೊಂದು ದೇವೇಗೌಡರ ಫ್ಯಾಮಿಲಿ. ಎರಡೂ ಕೂಡ ನಾವು ದೊಡ್ಡ ಮನೆ ಅಂತ ಕರಿತೀವಿ ಕರ್ನಾಟಕದ ಜನ. ಒಂದು ದೊಡ್ಡ ಮನೆ. ಆದರೆ ಇದಕ್ಕೂ ತುಲಾರಾಶಿಗೂ ಇವರು ಬರೋ ಕಷ್ಟಕ್ಕೂ ತೊಂದರೆಗೂ ಏನು ಸಂಬಂಧಗಳು, ಇವನ್ನೆಲ್ಲನೂ ನಾನು ಮುಂಚೆಲ್ಲೇ ಪ್ರೆಡಿಕ್ಷನ್ ಮಾಡಿದೆ. ನಂಗೆ ತುಂಬ ಅಪಾರವಾದ ಗೌರವ ಇದೆ ರೇವಣ್ಣರ ಫ್ಯಾಮಿಲಿ ಮೇಲೆ, ಶಿವಣ್ಣರ ಮೇಲೆ, ಎಲ್ಲರ ಮೇಲೆ ಗೌರವ ಇದೆ. ಆದರೆ ಈ ಗ್ರಹಗಳು ಬಹಳ ವಿಶೇಷವಾಗಿ ಯಾರನ್ನೂ ಕೂಡ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ಟೈಮ್ ಅನ್ನೋದು ಬಂದಾಗ ಅದು ನನ್ನನ್ನೂ ಬಿಡಲ್ಲ, ಪಾಪ ರೇವಣ್ಣರ ಫ್ಯಾಮಿಲಿ ಬಿಡಲ್ಲ, ಶಿವಣ್ಣರ ಫ್ಯಾಮಿಲಿನೂ ಕೂಡ ಬಿಡಲ್ಲ. ಸಾಕಷ್ಟು ತುಂಬ ಓಪನ್ ಅಪ್ ಆಗಿ ಮಾತಾಡ್ಬೋದು ಜ್ಯೋತಿಷ್ಯವನ್ನು, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಇಲ್ಲಿ ಏನಕ್ಕೆ
ಈ ತುಲಾರಾಶಿಗೂ ನಾನು ಯಾಕೆ ಕ್ಲಾಸನ್ನು ಕಲೀರಿ ಅಂತ ಹೇಳ್ತಿದ್ರೆ, ಎಲ್ಲರೂ ಕೂಡ ಏನಾಗುತ್ತೆ ಅಂದರೆ ಎಲ್ಲ ಬೇರೆ ಥರ ಇದೆ. ದುಡ್ಡು ಈ ಪ್ರಪಂಚದಲ್ಲಿ ಬೇಕು, ದುಡ್ಡಿದ್ದಲ್ಲೇ ಜಗತ್ತಿನ ನಡೆಯಲ್ಲ 100%. ಆದರೆ ತುಲಾರಾಶಿಗೂ ಇಷ್ಟು ವರ್ಷ ಇದರಲ್ಲಿ ಈ 2 ವರ್ಷ ತುಂಬ ಕಣ್ಣೀರು ಕೈಲಿ ತೊಳೆದಾರೆ. ತುಲಾರಾಶಿಗಳು ಈ 2 ವರ್ಷ ನರಕ ವೇದನೆಯನ್ನು ಅನುಭವಿಸಿದ್ದಾರೆ. ಇಲ್ಲಿವರೆಗೂ ನರಕ ವೇದನೆ ತುಲಾರಾಶಿಯವರಿಗೆ ಅವಮರ್ಯಾದೆ, ದುಃಖ, ಮನೆಯಲ್ಲಿ ತೊಂದರೆ, ಚಿತ್ರಹಿಂಸೆಯನ್ನು ಅನುಭವಿಸಿದ್ದಾರೆ. ಅದು ಇಲ್ಲಿ ತುಲಾರಾಶಿ ಹುಟ್ಟಂಥ ಶಿವಣ್ಣನ ಬಿಟ್ಟಿಲ್ಲ. ಶಿವಣ್ಣ ತುಂಬ ದೊಡ್ಡವರು. ಆಮೇಲೆ ತಮಿಳ್ ವಿಜಯ್ ಅವ್ರ ಫೋಟೋ ಇದ್ರೆ ಹಾಕಿ ದಯವಿಟ್ಟು. ತಮಿಳ್ ವಿಜಯ್ಯರು ಕೂಡ ತುಲಾರಾಶಿಗೆ ಯಾಡ್ ಆಗ್ತಾರೆ. ತಮಿಳ್ ವಿಜಯ್ ಕೂಡ ತುಲಾರಾಶಿಗೆ ಬರ್ತಾರೆ. ತಮಿಳ್ ವಿಜಯ್, ನಾನು ತುಂಬ ಹಲವಾರು ಜನ ಜಾತಕ ನೋಡಿದ್ದೀನಿ ತುಲಾರಾಶಿಯಲ್ಲಿ. ಶಿವರಾಜ್ ಕುಮಾರ್ ಅವರು ತುಲಾರಾಶಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಅವರು ಕೂಡ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ನ್ಯೂಮರಾಜ ಅದು 12ನೇ ತಾರೀಕು ಆಗಿರ್ಬೋದು. ಅವ್ರ ಬರ್ತು ಭಾಳ ವಿಶೇಷವಾಗಿ 12ನೇ ತಾರೀಕು ವಿಶಾಖ ನಕ್ಷತ್ರದಲ್ಲಿ ಅವರು ಜನನವಾಗಿರ್ತಾರೆ. 100% ಅವರು ಚೆನ್ನೈಯಲ್ಲಿ ಕಾವೇರಿ ಹಾಸ್ಪಿಟಲ್ ಜನನವಾಗಿರ್ತಾರೆ 100%. ಇಲ್ಲೇನಾಗುತ್ತೆ, ನಾನು ನೋಡಿರೋ ಪ್ರಕಾರ ಅವರು ನೋಡಿ ಎಷ್ಟು ಆಕ್ಟಿವೇಟ್ ಆಗಿದ್ರು, ಎಷ್ಟು ಪಿಟ್ಟಾಗಿದ್ರು. ಆದರೆ ತುಲಾರಾಶಿ ಕಾರಣ ಅವರನ್ನು ಕೂಡ ಆರೋಗ್ಯ ಸಮಸ್ಯೆಯಿಂದ ಭಗವಂತ ಅವ್ರನ್ನ ಡಿಸ್ಟರ್ಬ್ ಮಾಡ್ತು. ಅವ್ರ ಮುಂದೆ ನುಗ್ತಾ ಇದ್ದದ್ದು ಒಂದು ಜೋಶನ್ನ ಕಂಟ್ರೋಲ್ ಮಾಡ್ತು. ಈ 2024 ಅವ್ರ ಲೈಫಲ್ಲಿ 24 ಅನ್ನೋದು ನಂಬರ್ಸು ಅವ್ರ ಲೈಫಲ್ಲಿ ತುಂಬ ಡಿಸ್ಟರ್ಬನ್ನು ಮಾಡ್ತು. 24 ಅನ್ನೋ ಇಯರ್ 100%, 24 ಅನ್ನೋ ಇಯರು, 25 ಅನ್ನೋದು ಕೂಡ ಅವ್ರನ್ನ ಲೈಫಲ್ಲಿ ಡಿಸ್ಟರ್ಬನ್ನು ಮಾಡ್ತು 100%. ಯಾಕೆ ಮಾಡ್ತು ಶಿವರಾಜ್ ಕುಮಾರ್ ಅವ್ರನ್ನ ಯಾಕೆ ಮಾಡ್ತು ಅನ್ನೋದೇ ತುಂಬ ಇಂಪಾರ್ಟೆಂಟು. ಶಿವಣ್ಣ ಏನು ಹೆಲ್ತಿ ಆಗಿಲ್ವಾ, ಪಿಟ್ಟಾಗಿಲ್ವಾ, ಇಲ್ಲ ಆರೋಗ್ಯ ರೀತಿಯಲ್ಲಿ ಊಟ ಮಾಡ್ತಿಲ್ಲ, ಎಲ್ಲವನ್ನೂ ಮಾಡ್ತಾಯಿದ್ದಾರೆ. ಯಾಕೆ ಇಷ್ಟೊಂದು ತೊಂದರೆಗಳು ಭಾಳ ಅನುಭವಿಸೋಕ್ಕೆ ಕಾರಣ ವಿತ್ ತುಲಾರಾಶಿ. ಇನ್ನು ಶಿವಣ್ಣವರೇ ಇಷ್ಟೊಂದು ಪ್ರಾಬ್ಲಮ್ಮನ್ನು ಅನುಭವಿಸಿದ್ದಾರೆ ಅಂದರೆ ಇನ್ನು ಸಣ್ಣ ಪುಟ್ಟವರೆಲ್ಲ ಹೆಂಗಿರಬೇಕು. ಶಿವಣ್ಣನೇ ಅಷ್ಟೆಲ್ಲ ಇದ್ದರೂ ಕೂಡ ಅವ್ರ ಎನರ್ಜಿನ ಅವ್ರು ಬಿಟ್ಕೊಟ್ಟಿಲ್ಲ 100%. ನಾನು ಹತ್ರದಿಂದ ಶಿವಣ್ಣವ್ರು ನೋಡೋದ್ರಿಂದ ಹೇಳ್ತಾಯಿದ್ದೆ, ನಂಗೆ ಜಾತಕ ವಿತ್ ಅವ್ರು ನೋಡೋದ್ರಿಂದ. ಅದೇ ಥರ ಇಲ್ಲಿ ಭಾಳ ಮಿರಾಕಲ್ ಏನಪ್ಪ ಅಂದರೆ ಶಿವಣ್ಣವ್ರಿಗೂ ಕಾರಣ ಆಗಿದ್ದ ಕಾರಣ ತುಲಾರಾಶಿ. ಏನಕ್ಕೆ ಇದು ಒಳ್ಳೆ ಟೈಮ್ ಬರ್ತಾ ಇದೆ, ಕೆಟ್ಟ ಟೈಮ್ ಮುಗಿತೈತೆ ಅಂತ ಹೇಳ್ತೀನಿ. ಇದನ್ನು ದಯವಿಟ್ಟು ಹೇಗೆ ಬರುತ್ತೆ ಅನ್ನೋದೇ ಇಂಪಾರ್ಟೆಂಟಾಗಿ ನಾನು ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. ಇದನ್ನು 100% ಇದನ್ನು ಪ್ರೆಡಿಕ್ಷನ್ ಭಾಳ ಮಿರಾಕಲ್. ನನ್ನಲ್ಲಿ ನಾನು ನಿರೀಕ್ಷೆ ಮಾಡೋದು ಒಂದೇ ಭಾಳ ವಿಶೇಷವಾಗಿ, ಶಿವಣ್ಣವ್ರಿಗೆ ಯಾವಾಗಲೂ ಎನರ್ಜಿ ಜಾಸ್ತಿ ಇರುತ್ತೆ, ಮುಂದೆನೂ ಇರುತ್ತೆ 100%. ನಾನು ಹತ್ತರಿಂದ ಡ್ಯಾನ್ಸ್ ಡಿಕೆಡಿಲಿ ನೋಡೋದ್ರಿಂದ. ಮತ್ತು ಈ ಪ್ರಾಬ್ಲಮ್ ಬರೋಕ್ಕೆ ಕಾರಣಕರ್ತರು ಯಾಕಂದರೆ ಇದು ಕಾರಣ ಏನಕ್ಕಪ್ಪ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಪಾಯಿಂಟ್ಸ್ ಆಗುತ್ತೆ. ಇದ್ರ ಜೊತೆಗೆ ತುಲಾರಾಶಿ ಆಗಿರೋದ್ರಿಂದ ಮತ್ತು ಅದೇನೋ ಗೊತ್ತಿಲ್ಲ, ಶಿವಣ್ಣರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ 2 ಮನೆ ಕಟ್ಟಿದಾಗಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ. ಸದಾಶಿವನವ್ರ ಮನೆ ಕಟ್ಟಿದಾಗ ರಾಘವಣ್ಣಗೆ ತೊಂದರೆ, ಅದಾದ್ಮೇಲೆ ಪುನೀತವ್ರಿಗೆ ತೊಂದರೆ, ಈ ಮನೆ ಕಟ್ಟೋದ್ಮೇಲೆ ಶಿವಣ್ಣರಿಗೆ ತೊಂದರೆ, ಒಂದಲ್ಲ ಒಂದು ಸಮಸ್ಯೆ. ಮನೆ ಕಟ್ಟಾದ ನಂತರ ಅದು ಏನು ಹೆಂಗಿರ್ತೋ ವಾಸ್ತು ನನಗೆ ಗೊತ್ತಿಲ್ಲ 100%. ಪಾಸಿಟಿವ್ ಆಗಿರ್ಬೇಕು ಪಾಪ, ಅವ್ರಿಗೆ ಒಳ್ಳೆಯದಾಗಲಿ. ಇದ್ರ ಜೊತೆಗೆ ಟೈಮ್ ಕೆಟ್ಟಿದ್ದು ಇಂಪಾರ್ಟೆಂಟು. ತುಲಾರಾಶಿಗೆ ಭಾಳ ವಿಶೇಷವಾಗಿ ನಾನು ಇವ್ರ ಬಗ್ಗೆ ಹೇಳ್ತಾ ಇದ್ದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ತುಲಾರಾಶಿ ಹಿಂಗೆಲ್ಲ ಬೇರೆ ಶೀಲ ಚಾನಲ್ ಹಿಂಗೆಲ್ಲ ಫೋಟೋ ಹಾಕೋಲ್ಲ. ಇಲ್ಲಿ ರಾಜ್ ನ್ಯೂಸ್ ಬಂದು ಒಂಥರ ಮಾಸ್ ಆಗಿರ್ತದೆ, ರಗಡಾಗಿ ಸಬ್ಜೆಕ್ಟನ್ನು ಕ್ಯಾಚ್ ಆಗುತ್ತೆ 100%. ನಿಮಗೆ ಕ್ಯಾಚ್ ಆಗುತ್ತೆ, ತುಂಬ ಬೇಗ ಕ್ಯಾಚ್ ಆಗುತ್ತೆ ತುಲಾರಾಶಿಗೆ. ಇದಾದಮೇಲೆ ರೇವಣ್ಣರು ನಂಗೆ ಭಾಳ ಆತ್ಮೀಯರಾಗಿರೋರು. ರೇವಣ್ಣರು ಭಾಳ ವಿಶೇಷವಾಗಿ ತುಂಬ ಸರಿ ಅವ್ರ ಪ್ರಾಬ್ಲಮ್. ರೇವಣ್ಣರು, ಭವಾನಿ ಮೇಡಮ್ ಭಾಳ ಆತ್ಮೀಯರು, ಭಾಳ ಮಿರಾಕಲ್. ನಾನು ಜಾತಕ ನೋಡಿದ್ದೀನಿ, ಒಳ್ಳೆ ನಶಿಪುರದ ನೋಡಿದ್ದೀನಿ, ನಾನೆಲ್ಲವನ್ನೂ ನೋಡೋದ್ರಿಂದ ಇವರು ಪಾಪ ತುಂಬ ಒಳ್ಳೆಯರು. ನನ್ನ ಒಂದು ಪ್ರಕಾರ ಜಾತಕ ಹೆಂಗೆ ಲಾಕ್ ಆಯ್ತು ಅನ್ನೋದೇ ಇಂಪಾರ್ಟೆಂಟ್. ರೇವಣ್ಣವ್ರಿಗೆ ನಾನು ತುಂಬ ಸರಿ ರೇವಣ್ಣವ್ರನ್ನ ಪ್ರೆಡಿಕ್ಷನ್ ಮಾಡಿದಾಗ, ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದಾಗಲೂ ನಾನು ಹೇಳಿದ್ದೀನಿ. ಆದರೆ ಸುಮ್ಮನೆ ಏನಾಗುತ್ತೆ ಅಂದರೆ ಒಂದು ಜಾದೂನ ನೆಮ್ತಾ ಹೋಗ್ತಾರೆ 100%. ಅದು ತುಂಬ ಇದೇನಾಗುತ್ತೆ, ಒಂದು ಟೀಮ್ ಇಟ್ಕೊಂಡಂಗಲ್ಲ 100%. ಗ್ರಹಗಳು ಯಾರನ್ನೂ ಬಿಡಲ್ಲ ನೋಡಿ. ದೇವೇಗೌಡರ ಫ್ಯಾಮಿಲಿಯವ್ರಿಗೆ, ರೇವಣ್ಣವ್ರ ಫ್ಯಾಮಿಲಿಗೆ ಕಾನೂನು ಏನು ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿರನಲ್ವಾ, ಕಾನೂನು ಏನು ಮಾಡುತ್ತೆ ಅಂತ ಗೊತ್ತಲ್ವಾ, ಗೊತ್ತಿದ್ರೂ ಏನೂ ಮಾಡೋಕ್ಕಾಗಲ್ಲ. ಇದನ್ನು ಏನಕ್ಕೆ ಈ ಮಾತನ್ನು ಹೇಳ್ತಿದ್ರೆ, ನೀವು ಜವಾಬ್ದಾರಿಯಾಗಿರಬೇಕು. ಹಾಗಾಗಿ ನಾನು ಇತ್ತೀಚೆಗೆ ನಾನು ತುಂಬ ಜಾಸ್ತಿ ನಿನ್ನ ಅಕ್ಕನಂತೆಲ್ಲ ಬಯಕ್ಕೆ ನಿಂತ್ಕೊಬೇಡ, ನಾನು ಕೋಪ ಬಂದ್ಬಿಟ್ರೆ ರೋಡಲ್ಲಿ ಜಗಳಕ್ಕೆ ನಿಂತಿರುವೆ. ಆದರೆ ಇವಾಗ ನನ್ನ ಲೈಫಲ್ಲಿ ನನಗೆ ಇವಾಗ ಗೊತ್ತಾಗ್ತೈತೆ, ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ನಮ್ಮ ಬಾಯಿ ನಾವು ಎಲ್ಲ ಶುದ್ಧವಾಗಿರಬೇಕು.
ನಾವು ವಿಶ್ವಾಸ ಇದ್ದವ್ರ ಜೊತೆ ತುಂಬ ಚೆನ್ನಾಗಿರ್ಬೇಕು. ಇದನ್ನು ಖಂಡಿತಲ್ಲೂ ಕೂಡ ನಾನು ರಜನಿಕಾಂತ್ ಅವ್ರ ಜಾತಕವನ್ನು ನೋಡಿ, ರಜನಿಕಾಂತ್ ತುಂಬ ಪ್ರಾಬ್ಲಮ್ನ ಅನುಭವಿಸಿದ್ದನ್ನು ನೋಡಿ ನಾನು ತುಂಬ ಅನ್ಕೊಂಡೆ. ಯಾಕಂದರೆ ರಜನಿಕಾಂತ್ ಕೂಡ 2 ಸಲ ಜೈಲಿಗೆ ಹೋಗಿರ್ತಾರೆ 100%. ಆ 2 ಸಲ ಜೈಲಿಗೆ ಹೋಗೋ ಕಾರಣ ಅವ್ರು ಅಗ್ರೆಸಿವ್. ಇವಾಗ ದರ್ಶನ್ ಅಷ್ಟೇ, ಅವ್ರ ಅಗ್ರೆಸಿವಿಂದ ಅವ್ರು ಜೈಲಿಗೆ ಹೋಗಿದ್ದು 100%. ದರ್ಶನ್ ಕೂಡ ಅವ್ರ ಅಗ್ರೆಸಿವ್ ಏನಾಗ್ಬಿಡುತ್ತೆ ಅನ್ನತ್ತೆ, ಬದನೇಕಾಯಿನೂ ಏನೂ ಆಗಲ್ಲ, ಎಲ್ಲ ಪ್ರಾಬ್ಲಮ್. ಅಂದರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಜಗತ್ತಿನಲ್ಲಿ ಸಣ್ಣ ಮೀನ್ಗಿಂತ ದೊಡ್ಡ ಮೀನು ಹಿಡಿಯೋಕ್ಕೇ ಜಾಸ್ತಿ ಬಲೆ ಬಿಡೋದು 100%. ಹೆಂಗೆ ಈ ರೇವಣ್ಣವರು ಭಾಳ ವಿಶೇಷವಾಗಿ ಎಷ್ಟು ಜನ ಅವ್ರ ಆಫೀಸರ್, IAS ಆಫೀಸರ್, IPS ಆಫೀಸರ್ಸು, ಪೊಲೀಸರು, ಜಡ್ಜು, ಲಾಯರ್ ಎಲ್ಲ ಗೊತ್ತಿದ್ದು, ಕಾನೂನು ಗೊತ್ತಿದ್ದು ಕೂಡ ಅವರು ಕಾನೂನು ಸಿಳಿಲಿ ಸಿಕ್ಕಿದ್ರು. ಇದಕ್ಕೆ ಕಾರಣ ಎಕ್ಸಾಕ್ಟ್ಲಿ ತುಲಾರಾಶಿ. ನೋಡಿ, ಪಿಟ್ಟಾಗಿದ್ದನಿಗೆ ಆರೋಗ್ಯ ಸಮಸ್ಯೆ, ಕಾನೂನಿಗೆ ಗೊತ್ತಿದ್ದನಿಗೆ ಕಾನೂನು ಸಮಸ್ಯೆ. ಇದು ಲಾಜಿಕ್ ಹೆಂಗೆ ಅಂದರೆ, ನಿಮಗೇನು ಗೊತ್ತೋ ನಾನು ಅದರಲ್ಲಿ ಭಗವಂತ ನೀನು ಹೆಗ್ಲೇ ಇರ್ತೀನಿ, ಕಷ್ಟ ಕೊಡ್ತೀನಿ ಅಂತ ಗ್ರಹಗಳು ತುಲಾರಾಶಿಗೆ, ತುಲಾರಾಶಿಗೆ ನನಗಿನ್ನೂ ಪ್ರೆಡಿಕ್ಷನ್ ಮಾಡಿಕೊಡ್ಬೇಕು. ತುಂಬ ಸರಿ ತುಂಬ ನೀಟಾಗಿ ಒಂದು ಪ್ರಜ್ವಲ್ದಾಗಿರ್ಬೋದು, ನಿಖಿಲ್ದಾಗಿರ್ಬೋದು, ರೇವಣ್ಣದಾಗಿರ್ಬೋದು, ಭವಾನಿಯವ್ರದ್ದು ತುಂಬ ನೀಟಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡಿ ಹೇಳ್ಬೇಕು ನನ್ನ ಹತ್ರ ಎಲ್ಲ ಭಗವಂತನ ಕೃಪೆಯಿಂದ. ಇಲ್ಲಿ ಏನಕ್ಕೆ ನನಗೆ ತುಂಬ ಆತ್ಮೀಯವಾಗಿ, ನನಗೆ ತುಂಬ ನನ್ನ ಹೊಸ ಮನೆಗೆ ಬಂದಿದ್ದಾರೆ, ನನ್ನ ಮಗಳ ಕಂಡ್ರೆ ತುಂಬ ಇಷ್ಟ, ಭವಾನಿ ಮೇಡಮ್, ಇದೆಲ್ಲವೂ ನನಗೆ ಗೊತ್ತು, ನಾನು ತುಂಬ ಗೌರವಿಸ್ತೀನಿ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಗ್ರಹಗಳಿಂದಲೇ. ಇನ್ನು ಭವಾನಿ ಮೇಡಮ್ ಅವ್ರನ್ನ ತುಂಬ ಇದು ಡಿಸ್ಟರ್ಬ್ ಆಗಿರೋದಕ್ಕೆ ರೇವಣ್ಣವರು, ಪ್ರಜ್ವಲ್ ಅವರನ್ನು ನನಗೆ ಚೆನ್ನಾಗಿ ಟೆಂಪಲ್. ಅಂದರೆ ಗ್ರಹಗಳು ಏನಕ್ಕೆಲ್ಲ ಇಷ್ಟು ತೊಂದರೆ ಕೊಡುತ್ತೆ. ಎಷ್ಟು ಪೂಜೆ ಮಾಡಿಲ್ಲ ನಾನು ಅವರು ಒಂದು ಮಾತಾಡ್ತಾ ಇರ್ಬೇಕಾದ್ರೆ, ಇತ್ತೀಚೆಗೆ ಕೆಲವೇ ಒಂದು ವಾರದಲ್ಲಿ 15 ದಿವಸದಲ್ಲಿ ಏನೋ ಒಂದು ಜನರಲ್ಲಾಗಿ ಏನೋ ಮಾತಾಡ್ಬೇಕಾದ್ರೆ, ಶಾರದಾ ಪೀಠಕ್ಕೆ ಒಂದು ದೊಡ್ಡ ಹಾಲೆ ಕಟ್ಕೊಟ್ರು, ಎಲ್ಲ ಟೆಂಪಲ್ಲು, ಪೂಜೆ ಪುರಸ್ಕಾರ. ರೇವಣ್ಣವ್ರಿಗಿಂತ ಪರಮ ಭಕ್ತ ಈ ಭೂಮಿಲಿ ಯಾರೂ ಇಲ್ಲ. ಪರಮ ಭಕ್ತ ದೇವರಲ್ಲಿ. ಕೆಲಸದಲ್ಲಿ ರಾಕ್ಷಸರು, ಯಾರಿಗೂ ಹತ್ತಿರದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು KFC ನಂದಿನಿ ಹಾಲ್ನ ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದು ರೇವಣ್ಣವರು 100%. ಇವತ್ತು ಎಷ್ಟು ಬಡ ಕುಟುಂಬ, ಎಷ್ಟು ರೈತರು, ಎಷ್ಟು ಜನ ಅವರಿಂದ ಸಂತೋಷಿಗಿದ್ದಾರೆ. ಅದನ್ನು ಶ್ರದ್ಧೆಯಿಂದ ಭಗವಂತನ ನನಗೆ ಗೊತ್ತಿದೆ, ಭಾಳ ಮಿರಾಕಲ್. ರೇವಣ್ಣವರು ಅಷ್ಟು ಸಾಧನೆಯನ್ನು ಮಾಡಿಕೊಟ್ಟಂಥವ್ರು, ಭಾಳ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪರಮ ದೇವ್ರ ಭಕ್ತರು ನನಗೆ ತಿಳಿದಿರೋ ಪ್ರಕಾರ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಇವರೊಬ್ಬರೇ ಅನ್ಸುತ್ತೆ ಕುಂಭಮೇಳಕ್ಕೆ ಹೋಗ್ದಲ್ಲ ಇರೋದು 100%. ಭಕ್ತರಾಗಿ ಕುಂಭಮೇಳಕ್ಕೆ ಹೋಗ್ದಲ್ಲ. ಇಲ್ಲೇನಾಗುತ್ತೆ, ನನಗೆ ಗೊತ್ತಿಲ್ಲೋ ಭಾಳ ದೊಡ್ಡ, ನನಗೆ ಗೊತ್ತಿಲ್ಲ, ನೀವು ಮೈ ಚಿಕನ್ ಅಂತ ಎಲ್ಲ ಕಡೆ ಕೇಳಿದ್ರೆ ಅದನ್ನು ಟೈಟ್ಲು ನೇಮ್ ಎಲ್ಲ ನಾನೇ ಕೊಟ್ಟಿದ್ದು. ಅವರು ನಾನು ಭಾಳ ಆತ್ಮೀಯರಿದ್ದಾಗ ಅವ್ರು ಯಾರೋ ಆಂಧ್ರದ ವಾಸ್ತು, ರೇವಣ್ಣವ್ರ ಮೇಲೆ ಹಂಗೆ ಮಾಡಿಕೊಟ್ರು, ವಾಸ್ತು ಹಿಂಗಾಯ್ತು, ನೆಕ್ಸ್ಟ್ ಹಂಗಾಯ್ತು, ನಂಗೆ ಜಾತಕ ಗೊತ್ತು ಹೋಗ್ರಿ ಅಂತ ಹೇಳಿ. ಅಂದರೆ ಇಷ್ಟೆಲ್ಲ 1 ಕೋಟಿ ರೂಪಾಯಿ ಕಾರು, ಈ ಪ್ರಾಬ್ಲಮ್ ಇದೆಲ್ಲ ಬರೋ ಕಾರಣ ಅವರ ಗ್ರಹ ಸ್ಥಿತಿಗಳು. ತುಲಾರಾಶಿ, ಇಷ್ಟು ದುಃಖ, ಇಷ್ಟು ನೋವು, ಹುಡುಕಿ ಬಂದು ಹೊಡೀತು 100%. ಇದರಲ್ಲಿ ಅದು ಶಿವಣ್ಣವರಾಗಿರ್ಬೋದು, ಶಿವಣ್ಣವ್ರ ಫಿಟ್ನೆಸ್ಸು. ಏನು ಕಾರಣ? ತಮಿಳ್ ವಿಜಯ್ಗೆ ತುಂಬ ಕೆಟ್ಟ ಡಿಸ್ಟರ್ಬು, ಫ್ಯಾಮಿಲಿ ದೂರ ಹೋದ್ರು, ಅವರಿಗೆ ಗಂಡ ಹೆಂಡತಿ ಭಾಳ ಪಿಕ್ಚರಲ್ಲಿ ಅವರು ಡಿಸ್ಟರ್ಬ್ ಆದರು. ಭಾಳ ಮಿರಾಕಲ್ ಆಗೋಯ್ತು 100%. ಅವ್ರ ಸಿನಿಮಾ ಡಿಸ್ಟರ್ಬ್ ಮಾಡಿದರು, ತುಂಬ ನೆಗೆಟಿವ್ ಕಮೆಂಟ್ಸು, ಮತ್ತು ಎಲ್ಲವೂ ಕೂಡ ಅವ್ರ ಲೈಫಲ್ಲಿ ನೋಡಿದರು, ದುಃಖ ನೋಡಿ ಕೊನೆಗೆ ಅದು ತಡ್ಕೊಳಕ್ಕಾಗ್ದಲೇ ಪ್ರಾಬ್ಲಮನ್ನು ಅವರು ತುಂಬ ರಾಜಕೀಯಕ್ಕೆ ಬಂದರು 100%. ತಮಿಳ್ನಾಡಲ್ಲಿ ವಿಜಯವ್ರು ದಯವಿಟ್ಟು ಫೋಟೋ ಹಾಕಿಸಿ, ವಿಜಯವ್ರದ್ದು ದಯವಿಟ್ಟು ಫೋಟೋ ಹಾಕಿ, ಅವ್ರ ಬಗ್ಗೆ ನಾವು ಹೇಳ್ದಾಗ ಗೊತ್ತಾಗ್ತದೆ. ಅವರು ಕೂಡ ವಿಶಾಖ ನಕ್ಷತ್ರ. ಏನಕ್ಕೆ ವಿಶಾಖ ನಕ್ಷತ್ರದಲ್ಲಿ ತಮಿಳ್ ವಿಜಯ್? ಸ್ವಾತಿ ನಕ್ಷತ್ರ ತುಂಬ ಪ್ರಾಬ್ಲಮನ್ನು ಸಾಕಷ್ಟು ಅನುಭವಿಸಿದ್ರು 100%. ಸ್ವಾತಿ ನಕ್ಷತ್ರ ತುಲಾರಾಶಿ. ಇದು ಕ್ಲಾಸಲ್ಲಿ ಏನಕ್ಕೆ ಇದನ್ನೆಲ್ಲವೂ ನಾನು ಹೇಳ್ತೀನಿ ಅಂದರೆ, ಕ್ಲಾಸ್ ಭಾಳ ವಿಶೇಷವಾಗಿ ಏನಕ್ಕೆ ಕ್ಲಾಸಿಗೆ ಬರ್ರಿ, ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ನೆಕ್ಸ್ಟು ಈ ಏಪ್ರಿಲ್ 6ನೇ ತಾರೀಕು ಚಾಮರಾಜಪೇಟೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ದಯವಿಟ್ಟು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಸ್ಗೆ ದಯವಿಟ್ಟು ನಾನು ಬೆಳಗ್ಗೆ ರಾತ್ರಿ ಒಂದು ಚೆನ್ನೈಲಿಂದ ಈ ವಾಸ್ತು ಪರಿಹಾರ ಕಲ್ಲುಗಳು ಅಂತ ಇದೆ 100%. ಹೆಚ್ಚು ಕಮ್ಮಿ ನಾನು ಬೆಳಗ್ಗೆ ಫೋನ್ ಮಾಡಿದೆ 100%, ರಾತ್ರಿಗೆ ಮಾಡಿದ್ದೆ, ಮುಂಚೆಲ್ಲ ಆರ್ಡ್ರ್ ಹಾಕಿದ್ದೀನಿ. ಅವರು ತುಂಬ ದುಡ್ಡು ಕೇಳ್ತಾಯಿದ್ದೆ, ನಂಗೆ ಅಷ್ಟು ದುಡ್ಡಿಲ್ಲ. ಸರಿ ಸರ್ ಕಳಿಸಿ, ಹೆಂಗಾರ ಮಾಡಿ ನಮ್ಮ ಕ್ಲೈಂಟ್ಸ್, ನಮ್ಮ ಸ್ಟೂಡೆಂಟ್ಗೆ ಒಂದು ಮನೆಯಲ್ಲಿ ಒಂದು ದೊಡ್ಡ ಗಿಫ್ಟ್ ಬಾಕ್ಸ್ ಥರ ಇರುತ್ತೆ, ಅದನ್ನು ಮನೇಲಿ ಇಟ್ಟಾಗ ಸಖತ್ ವಾಸ್ತು ಇರುತ್ತೆ. ವಾಸ್ತುಗೋಸ್ಕರ ಕಲ್ಲುಗಳು
ವಾಸ್ತುಗೋಸ್ಕರ ಸ್ಟೋನ್ನ ಮನೆಗೆ ಗಿಫ್ಟು ಅಂದರೆ ಒಂದು 12 ಕಲ್ಲು ಇರುತ್ತೆ. 12 ಕಲ್ಲು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನನಗೇನು ಮಾರ್ಕೆಟ್ ಮಾಡೋಕ್ಕೆ ಇಷ್ಟ ಇಲ್ಲ. 12 ಗಿಫ್ಟು ಅಂದರೆ 12 ಕಲ್ಲುಗಳನ್ನು ದೊಡ್ಡ ಬಾಕ್ಸಲ್ಲಿ ಗಿಫ್ಟು. ಇವಾಗ ಹೆಂಗೆ ನೀವು ನೋಡ್ತೀರಾ, ಸುಮ್ಮನೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ 100%, ಅದನ್ನು ಗಿಫ್ಟ್ ಬಾಕ್ಸಲ್ಲಿ ಬರುತ್ತೆ 100%. ಆ ಥರ ಮನೇಲಿ ಇಡೋ ಥರ ನಾನು ಆರ್ಡ್ರ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ 100%. ಇದನ್ನು ನನ್ನ ಕ್ಲಾಸಲ್ಲಿ ಕೂಡ ಇದನ್ನು ಜನಕ್ಕೆ ತೋರಿಸ್ಬೇಕು, ತಗೋ ಹೋಗ್ಬೋದು. ವಾಸ್ತುಕಲ್ಲ ಒಂದು ಬಾಕ್ಸಲ್ಲಿ ಮನೇಲಿ ಇಟ್ಟರೆ ಸಾಕು, ತುಂಬ ದೊಡ್ಡ ಪಾಸಿಟಿವ್ ಆಗುತ್ತೆ 100%. ಈ ಕಲ್ಲನ್ನು ತುಂಬ ಸರಿ ಇರೋ ಬಾಕ್ಸನ್ನೆಲ್ಲೂ ಮೀತವರೇ ಕೊಟ್ಬಿಟ್ಟಿದ್ದಾರೆ. ನಾನು ತಂದಿದ್ದೆಲ್ಲ ಇವರೇ ಮಾಡಿದೆ. ಆ ಕಲ್ಲು ಬಗ್ಗೆ ಬಾಕ್ಸ್ ಬಗ್ಗೆ ಒಂದೆರಡು ಮಾತು ಹೇಳಿ ಮೇಡಮ್. ಆ ಕಲ್ಲಿನ ಬಗ್ಗೆ ಹೇಳಬೇಕು ಅಂತಂದರೆ ಅದು ನಮ್ಮ ಪ್ರಕಾರ ಅದು ಒಂದು ವುಡನ್ ಬಾಕ್ಸಲ್ಲಿ ಬರುತ್ತೆ, ಮರದಲ್ಲಿ ಮಾಡಿರ್ತಾರೆ. 12 ಮನೆಗಳಿರುತ್ತೆ. ಅದರಲ್ಲಿ 12 ಮನೆಗಳಿಗೂ 12 ಥರ ಕಲ್ಲುಗಳಿರುತ್ತೆ. ಆ ಕಲ್ಲುಗಳು ಎಲ್ಲ 12 ಕಲ್ಲು ಏನಪ್ಪ ಅಂತಂದರೆ ನಮ್ಮ ಎಲ್ಲ ಸಮಸ್ಯೆಗೂ ಒಂದೊಂದು. ಇವಾಗ ನಮಗೆ ದೃಷ್ಟಿ ಆಗೋದಕ್ಕೆ ದೃಷ್ಟಿ ಕಲ್ಲಿರುತ್ತೆ, ಮತ್ತು ನಮಗೆ ದುಡ್ಡು ಬರೋದಕ್ಕೆ ದುಡ್ಡು ಕಲ್ಲು, ಮತ್ತು ನಮ್ಮ ಆರೋಗ್ಯದ ಸಮಸ್ಯೆಗೆ ಆರೋಗ್ಯದ ಕಲ್ಲು. ಹೀಗೆ ನಮ್ಮ ಮನೆಯಲ್ಲಿ ರಿಲೇಷನ್ಶಿಪ್ ಏನಾಗುತ್ತೆ, ರಿಲೇಷನ್ಶಿಪ್ಗೆ ಏನು ಬೇಕು, ಆ ಥರ 12 ಥರ ಕಲ್ಲು ಅದರಲ್ಲಿರುತ್ತೆ. ಸೊ ನಾವು ಅದನ್ನು ಒಂದು ಬಾಕ್ಸ್ನ ತಗೊಂಡೋಗಿ ನಾವು ಮನೇಲಿ ಇಟ್ಕೊಂಡಾಗ, ಇಲ್ಲ ಅಂದರೆ ನಾವೆಲ್ಲಾದರೂ ಹೊರಗಡೆ ಓಡಾಡಬೇಕಂದ್ರೆ ಅದನ್ನು ನಾವು ಕ್ಯಾರಿ ಮಾಡ್ಬೋದು. ಇವಾಗ ಕಾರಲ್ಲಿ ಹೋಗಬೇಕಾದ್ರೆ ತುಂಬ ಜನ ಬಿಸ್ನೆಸ್ಗೋಸ್ಕರ ಕಾರಲ್ಲಿ ಓಡಾಡ್ತಿರ್ತಾರೆ. ಅವರು ಕಾರಲ್ಲಿ ಕ್ಯಾರಿ ಮಾಡ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಜೊತೆನೇ ಇರುತ್ತೆ. ಅದು ಜೊತೆಯಲ್ಲಿ ಈಸಿಯಾಗಿ ತೊಗೊಂಡೋಗೋ ಅಂಥ ಒಂದು ಬಾಕ್ಸ್ ಅದು. ಅದನ್ನು ತೊಗೊಂಡೋಗಿ ಮತ್ತೆ ವಾಪಸ್ ಬಂದಾಗ, ನಾವು ಮನೆಗೆ ಬಂದಾಗ ಅದು ಮನೇಲಿ ಇಟ್ಕೋಬೋದು, ತಂದು ನಮ್ಮ ರೂಮಲ್ಲಿ ಇಟ್ಕೋಬೋದು. ಈ ಥರ ತುಂಬ ಈಸಿಯಾಗಿ, ತುಂಬ ಪಾಸಿಟಿವ್ ಆಗಿ ಆ ಥರ ಒಂದು ಸ್ಟೋನ್ ಪ್ರಿಫರ್ ಮಾಡಿದ್ದೀವಿ. ಸೊ ಅದನ್ನು ನೀವು ತೊಗೊಂಡಾಗ ನಿಮಗೆ ಎಲ್ಲದಕ್ಕಿಂತ ನಿಮ್ಗೆ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಅದನ್ನು ನೀವು ತೊಗೊಂಡಾಗ ನಿಮಗೆ 100% ರಿಸಲ್ಟು ಅದರಲ್ಲೇ ನೋಡ್ಬೋದು. 12 ಥರನೂ ಅದರಲ್ಲಿ 12 ಥರ ರಿಸಲ್ಟು ಅದರಲ್ಲಿ ಇರುತ್ತೆ. 12 ಸಮಸ್ಯೆಗೂ ಪರಿಹಾರದ ಕಲ್ಲು ಅಂತ ಬಾಕ್ಸಲ್ಲಿ ಇರುತ್ತೆ. ಅದನ್ನು ತೊಗೊಂಡಾಗೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಎಲ್ಲಾದ್ರೂ ನೀವು ಅಕಸ್ಮಾತ್ ಯಾವುದಾದ್ರೂ ಕೆಲಸ, ತುಂಬ ನನಗೇನೋ ಇವತ್ತು ತುಂಬ ಯಾವುದಾದ್ರೂ ಒಂದು ಪಾಸಿಟಿವ್ ಕೆಲಸ ಇರುತ್ತೆ, ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದನ್ನು ನೀವು ಕ್ಯಾರಿ ಮಾಡ್ಬೋದು, ಮತ್ತು ವಾಪಸ್ ತೊಗೊಂಬರ್ಬೋದು. ಆ ಥರ ಈಸಿಯಾಗಿ ಸಿಕ್ಕುವಂಥ ಒಂದು 12 ಕಲ್ಲನ್ನ ತಪ್ಪದೀರ ನೀವು ತಗೊಳ್ಳಿ. ಅದ್ರ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನೀವು ಅದನ್ನು ತಂದು ಕೊಟ್ಟಿದ್ದೀರಾ. ಹೌದು. ನನ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾಯಿಂಟ್ಸು, ನಾನು ಕ್ಲೈಂಟ್ಸನ್ನು ನನ್ನ ಆಫೀಸಿಗೆ ಬಂದೇ ಮಾತಾಡಿಸ್ತೀನಿ. ನೀವು ನಿಮ್ಮ ಕ್ಲೈಂಟನ್ನು ಅವಾಗ ಹೋಗಿ ಮಾತಾಡಿಸ್ತಾ ಇರ್ತೀರ. ಏನಂದ್ರೆ ಆ ಬಾಕ್ಸ್ ಕೊಟ್ಟ ಮೇಲೆ ಅದನ್ನ ತಂದು ನಿಮಗೆ ತೋರಿಸ್ತಾರೆ, ನಿಮಗೇನು ಇಷ್ಟ ಆಯ್ತು. ನಾನು ಆ ಕಲ್ಲು ಬಾಕ್ಸ್ ನೋಡಿ ನನ್ನ ಆಫೀಸಲ್ಲಿ ನಿಮ್ಗೆ ಫಸ್ಟು ಅದು ಬಾಕ್ಸ್ ನೋಡಿದ್ಮೇಲೆ ತುಂಬ ಬೆನಿಫಿಟ್ ಅನ್ನಿಸ್ತು. ಇವಾಗ ನೋಡಿ, ನಾವು ಮನೆಯಲ್ಲಿ ಕೊಡ್ತೀವಿ, ತುಂಬ ಕಲ್ಲುಗಳನ್ನ ಮನೆಗೆ ಕೊಡ್ತೀವಿ. ಎಲ್ಲೆಲ್ಲಿ ಇಡಬೇಕು, ಏನೇನು ಇಡಬೇಕು, ಯಾವ ದಿನ ಇಡಬೇಕು, ಅವ್ರ ಪ್ರಾಬ್ಲಮ್ ತಿಳ್ಕೊಂಡು ಮನೇಲಿ ಕೊಡ್ತೀವಿ. ಅವರು ಎಲ್ಲ ಕಲ್ಲನ್ನು ಕ್ಯಾರಿ ಮಾಡಲ್ಲ. ಇದು ಏನಂದರೆ, ಇದು ತುಂಬ ಒಂದು ಅವ್ರಿಗೆ ಕೈಗೆ ಎಟ್ಕೋ ಅಂತ ಒಂದು ಬೆಲೆಯಲ್ಲಿ ಇದು ಸಿಕ್ಕುತ್ತೆ. ಮತ್ತು ತುಂಬ 12 ಕಲ್ಲು ಒಂದೇ ಟೈಮಲ್ಲಿ ಸಿಕ್ಕುತ್ತಲ್ಲ ಇದು. 12 ಇವಾಗ ನಮ್ಮದು 12 ಮನೆ ಹೇಗೆ ಇರುತ್ತೆ ಹಾಗೆ 12 ಮನೆಗೂ 12 ಕಲ್ಲು ಅನ್ನೋ ರೂಪದಲ್ಲಿ ಇದು ಸಿಕ್ಕುತ್ತೆ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಅದರಲ್ಲೇ ಇರುತ್ತೆ. ಅದು ನಾನು ಕೊಟ್ಟಾಗ, ನನ್ನ ಕ್ಲೈಂಟ್ಸಿಗೆ ನಾನು ಕೊಟ್ಟಾಗ ತುಂಬ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದರಿಂದ ಅವ್ರಿಗೆ ಬೆನಿಫಿಟ್ ಆಗಿದೆ. ಅದು ಟೆಸ್ಟ್ ಆ್ಯಂಡ್ ಟ್ರೈಡ್ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಇನ್ನೂ ತುಂಬ ಜನಕ್ಕೆ ಅದನ್ನು ಕೊಡಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ನೀವು ಕೊಡಿ, ನಿಮ್ಮ ಕ್ಲಾಸಲ್ಲಿ ನೀವು ಕೊಡಿ. ಅದು ಈಸಿ ಅಂತ ಅಂದ್ಕೋತೀನಿ. ಎಲ್ಲರೂ ತೊಗೋಬೋದು ಅದನ್ನು. ನಿಮಗೆ ಆ ಬಾಕ್ಸ್ನ ನೋಡಿದಾಗ ಅದನ್ನು ಆ ಫೀಲಿಂಗ್ ಹೆಂಗಿತ್ತು? ಆ ಬಾಕ್ಸು ಎಲ್ಲ ಕಲ್ಲು ದಪ್ಪ ಸ್ಟೋನ್ ನೋಡಿದಾಗ ಏನು ಅನ್ನಿಸ್ತು ಆ ಫೀಲಿಂಗಲ್ಲಿ? ಇಲ್ಲ, ಅದು ಫಸ್ಟು ನಾನು ತೊಗೊಂಡೋಗಿ ನಮ್ಮ ಮನೇಲಿ ಇಟ್ಕೊಂಡೆ, ನಮ್ಮ ಆಫೀಸಲ್ಲಿ ಇಟ್ಕೊಂಡೆ. ಅದು ನನಗೆ ಪಾಸಿಟಿವ್ ಆಯಿತು. ಸೊ ಆ ಪಾಸಿಟಿವ್ ಆದಾಗ ಫಸ್ಟು ಒಂದು ಕ್ಲೈಂಟ್ಗೆ ನಾನು ಅದನ್ನು ಕೊಟ್ಟೆ. ಸೊ ಅದು ಅವ್ರಿಗೆ ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವರು ಒಂದು ತೊಗೊಂಡು ಹೋದ್ಮೇಲೆ ಅವ್ರ ಕೆಲಸ, ಇವಾಗ ನಾನು ಅದು ಕೊಟ್ಟಿದ ತಕ್ಷಣ ಅವ್ರಿಗೆ ಸೆಕೆಂಡ್ ಡೇನೇ ಅವ್ರಿಗೆ ಒಂದು ಕೆಲಸ ಪಾಸಿಟಿವ್ ಆಯಿತು. ಅವರು 0 ಬ್ಯಾಲೆನ್ಸಲ್ಲಿ ಇದ್ದವರು, ಅವ್ರದ್ದು ಯಾವುದೋ ಒಂದು ಸಿವಿಲಲ್ಲಿ ಅವ್ರದ್ದು ಸೆಲೆಕ್ಟ್ ಆಗಿತ್ತು ಅವ್ರ ಕಂಪನಿ. ಸೊ ಅವ್ರು ಬಂದು ಮತ್ತೆ ಇನ್ನೊಂದು ತೊಗೊಂಡೋದ್ರು. ನನ್ನ ಆಫೀಸಿಗೆ ಒಂದು ಬೇಕು, ನನ್ನ ಕಾರಿಗೆ ಒಂದು ಬೇಕು, ನಂಗೆ ತುಂಬ ಇದರಲ್ಲಿ ರಿಸಲ್ಟು ಒಂದಿನಕ್ಕೆ ಅವ್ರಿಗೆ ರಿಸಲ್ಟ್ ಗೊತ್ತಾಗಿದೆ. ಸೊ ಹಂಗಾಗಿ ನನಗೂ ತುಂಬ ಫೀಲ್ ಆಯಿತು. ಅದು ನಾನು ತೊಗೊಂಬಂದು ಇಟ್ಕೊಂಡಾಗೂ ನನಗೂ ಸ್ವಲ್ಪ ಏನೂ ತುಂಬ ಪಾಸಿಟಿವ್ ಆಯಿತು. ನಾನು ಒಂದು ಅಂತ ತೊಗೊಂಬಂದು ಇಟ್ಕೊಂಡಿರೋದು, ಇಲ್ಲ ಅಂದರೂ ಒಂದು 20 ಬಾಕ್ಸು ನಾನು ಕೊಟ್ಟಿರ್ತೀನಿ ನನ್ನ ಕ್ಲೈಂಟ್ಸ್ಗೆಲ್ಲ. ಓಕೆ. ಇತ್ತೀಚೆಗೆ ನಿಮಗೆ ಗೊತ್ತಿರೋ ಪ್ರಕಾರ, ಒಂದು ಅದ್ಭುತವಾದ ಗೊತ್ತಿರೋ ಒಂದು ಪ್ರಕಾರ, ನೀವೆಲ್ಲ ನೋಡಿರ್ತೀರ ಅವ್ರನ್ನೆಲ್ಲ ಕಡೆ ಟಿ ವಿಯಲ್ಲಿ. ಭಾಳ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೂ ಹಂಗೆ ನಾನು ಎತ್ತಿ ಕಲ್ಲು ಕೊಟ್ಟೆ, ನೀವು ಇದ್ದರೆ ಅವತ್ತು. ಹೌದು. ಅವ್ರ ಮನೆಗೆ ಬಾಡಿಗೆನೇ ಬರ್ತಾಯಿಲ್ಲ ಅಂತ ಹೇಳಿದ್ರು. ಇರೋ ಮನೆನ ನೀವೆಲ್ಲ ಕಡೆ ನೋಡಿರ್ತೀರ ಅವ್ರನ್ನ.
ಇಮ್ಮಿಡಿಯೇಟ್ಲಿ ಅವ್ರ ಕೈಗೆಲ್ಲ ಕೊಟ್ಟಾದ್ಮೇಲೆ ಇಮ್ಮಿಡಿಯೇಟ್ಲಿ ಯಾರೋ ಬಂದ್ರು, ಅದೇನು ಅನ್ನಿಸ್ತು ನಿಮಗೆ? ಹೌದು, ಅವರು ಇರೋ ಜಾಗದಲ್ಲಿ ಅವರು ತುಂಬ ನೊಂದು ಆಫೀಸಿಗೆ ಬಂದಿದ್ರು. ಅವ್ರ ಪ್ರಾಬ್ಲಮ್ನ ಅವರು ತಿಳ್ಕೊತಾ ಇದ್ರು, ಹೇಳ್ತಾ ಇದ್ರು. ಆಮೇಲೆ ಒಂದೇ ಸ್ಟೋನ್ ಅವ್ರು ಕೊಟ್ಟಾಗ ಪಾಪ ಅವರು ತೆಗೆದು ಪಕ್ಕದಲ್ಲಿ ಇಟ್ಕೊತಿದ್ರು. ಅವ್ರು ತುಂಬ ನೊಂದಿದ್ರು ಕೂಡ. ಅವರು ಒಂದು ಮನೆ ಕೂಡ, ಅವರು ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿದ್ದಾರೆ. ಆ ಮನೆ ಒಂದು ಲೀಸಿಗೆ ಕೊಡಬೇಕು ಅಂತ ಅವ್ರು ತುಂಬ ದಿವಸದಿಂದ ಎಣ್ಗಾಡ್ತಿದ್ರು. ಆ ಕಲ್ಲು ಮುಟ್ಟಿದ ವೈಬ್ರೇಷನ್ ನೋಡಿ, ಅವರು ಕಲ್ಲು ಮುಟ್ಟಿ ಒಂದೆರಡು ಬ್ರೇಸ್ಲೆಟ್ ಕೈಗೆ ಹಾಕೊಂಡಿದ ತಕ್ಷಣ ಅವ್ರು ತುಂಬ ದಿವಸದಿಂದ ಕಾಯ್ತಿರೋ ಅಂತ ಒಂದು ಫೋನ್ ಅವ್ರಿಗೆ ಬಂತು ಅದೇ ಪ್ಲೇಸಲ್ಲಿ. ಅದು ಮಿರಾಕಲ್ ಅಲ್ವಾ? ಆ ಕಲ್ಲು ಮುಟ್ಟದಾಗೆ ಅವ್ರಿಗೆ ಅಷ್ಟು ವೈಬ್ರೇಷನ್ ಆಗಿದೆ, ಅಷ್ಟು ಪಾಸಿಟಿವ್ ಆಗಿದೆ ಅಂತಂದರೆ ಇನ್ನು ಆ ಕಲ್ಲುಗಳನ್ನ ತೊಗೊಂಡೋಗಿ ಮನೇಲಿ ಇಟ್ಕೊಂಡಾಗ ಅವರು ಇನ್ನು ಯಾವ ಮಟ್ಟಕ್ಕೆ ಇರ್ಬೋದು ಯೋಚನೆ ಮಾಡಿ. ಆವಾಗೇ ಫೋನ್ ಬಂತು. ಆವಾಗಲೇ ಅವ್ರು ಹೇಳಿದ್ರು, ನನಗೆ ನೋಡಿ ಇಷ್ಟು ದಿವಸದಿಂದ ನಾನು ಈ ಥರ ಮಾಡ್ತಾಯಿದ್ದೆ, ಇವಾಗ ಇಲ್ಲಿ ಕುತ್ಕೊಂಡಿದ್ದು 5 ನಿಮಿಷಕ್ಕೆ, ಅರ್ಧ ಗಂಟೆಯಲ್ಲಿ ನನಗೆ ಕಾಲ್ ಬಂದಿದೆ, ನಮ್ಮ ಮನೆ ನೋಡೋಕ್ಕೆ ಯಾರೋ ಬಂದಿದ್ದಾರೆ, ಅವರು ರೆಡಿ ಇದ್ದಾರೆ ನಮ್ಮ ಮನೆ ತೊಗೊಳೋದಕ್ಕೆ, ಲೀಸಿಗೆ ಬರೋಕ್ಕೆ ಅಂತ ಹೇಳಿದ್ರು. ಅದೊಂದು ಪಾಸಿಟಿವ್ ಮಾತಲ್ವಾ? ಅವರು ನೀವು ಪ್ರೆಡಿಕ್ಷನ್ ಕೊಟ್ಟಿರೋದು ಮತ್ತು ನೀವು ಸ್ಟೋನ್ ಕೊಟ್ಟಿರೋದು ಅದು ಅವ್ರ ಅದೃಷ್ಟನೇ ಅಂತ ಅನ್ಕೋಬೋದು. ನಿಮಗೇನಿಸ್ತು? ಒಂದು ಒಳ್ಳೆ ಕನಕಭೂಷಣ ಗಿಫ್ಟಾಗಿ ತಂದು ಕೊಟ್ಟೆ ಅವ್ರಿಗೆ. ಅಂದರೆ ನಾವು ನನ್ನ ಮಗಳಿಗೆ ತೆಗೆದು ಅವ್ರಿಗೆ ಕೊಟ್ಟೆ. ನೀವೆಲ್ಲರೂ ನೋಡಿರ್ತೀರ, ನಾವು ಹೇಳೋಕ್ಕೆ ಇಷ್ಟಪಡಲ್ಲ ಮೇಡಮ್. ಏನು ಒಂದು ಬಿಗ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ, ಒಂದು ನಿರೂಪಕ ನಡೆಸ್ಕೊಡೋಂಥ ಕಾರ್ಯಕ್ರಮ ಲಾಕ್ ಆಗಿ ತುಂಬ ಗೋಲ್ಡಲ್ಲಿ ಫೇಮಸ್ ಆಗಿ ಗೋಲ್ಡ್ ಡಿಸ್ಟರ್ಬ್ ಆಗಿ ಇದೆಲ್ಲ ಏನು ಅನ್ನಿಸ್ತು ನಿಮಗೆ? ಇಲ್ಲ, ಅವರು ತುಂಬ ಪ್ರಾಬ್ಲಮಲ್ಲಿ ಇದ್ದರು ಪಾಪ. ಅವರಿಗೆ ಪಾಪ ನೀವು ತಂದಿಟ್ಕೊಂಡಿದ್ರಿ ಅಂದರೆ ನಿಮಗೆ ಗೊತ್ತಾಯಿತು ಅವ್ರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿ ಅವ್ರಿನ್ನ ಕೇಳೋಕ್ಕೆ ಮುಂಚೆನೇ ನೀವು ಅದನ್ನು ಕೊಟ್ಬಿಟ್ರಿ. ಅಂದರೆ ಒಂದು ಅವ್ರಿಗೆ ಪಾಸಿಟಿವ್ ಆಗಲಿ, ಅವ್ರು ಚೆನ್ನಾಗಿರಲಿ, ನಮ್ಮ ಹತ್ರ ಬಂದಮೇಲೆ ಅವ್ರು ಇನ್ನೂ ತುಂಬ ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ನಿಮ್ಗೆ ಇಟ್ಕೊಂಡಿರೋದು ಕೂಡ ಅವ್ರಿಗೆ ಕೊಟ್ರಲ್ಲ, ಅದು ಇನ್ನೂ ಅವ್ರು ಮುಟ್ಟಿ ಅವ್ರೇನು ಗೊತ್ತಾ, ಕೊಟ್ಟಿದ ತಕ್ಷಣ ಅವ್ರು ಹಂಗೆ ಇಟ್ಕೊಂಡು ಹಂಗೆ ಪಾಕೆಟಲ್ಲಿ ಇಟ್ಕೊಂಡ್ರು ಪಾಪ. ಅವ್ರಿಗೂ ಅದು ಇವ್ರು ಇಟ್ಕೊಂಡಿರೋದು ನನಗೆ ಸಿಕ್ತಲ್ಲ ಅಂತ ಅವರು ತುಂಬ ಒಂದು ಹಾರ್ಟ್ಫುಲ್ಲಾಗಿ ಇಟ್ಕೊಂಡ್ರು. ನೀವು ಅದೇ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದೀರಾ. ಆ ಇಮ್ಮಿಡಿಯೇಟ್ ಅವ್ರಿಗೆ ಅದು ಪಾಸಿಟಿವ್ ವೈಬ್ಸು, ಅಂದರೆ ಫೋನ್ ಬಂತು, ಇದೆಲ್ಲ ಬಂದಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಎಷ್ಟು ಪಾಸಿಟಿವ್ ಅಂತ. ಅಂದರೆ ಯಾವ ಥರ ಇದು ಅನುಕೂಲ ಮಾಡುತ್ತೆ ಅಂತ ಅಲ್ಲೇ ಗೊತ್ತಾಯಿತು. ಅದು ನನಗೆ ಖುಷಿ ಆಯಿತು. ನಾನು ಎದುರುಗಡೆನೇ ನಡೆದಿರೋ ಅಂಥದ್ದಲ್ವ ಇದು. ಒಂದು ತುಲಾರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ದಯವಿಟ್ಟು ಈ ಕ್ಲಾಸಿಗೆ ಜಾಯ್ನ್ ಆದಾಗ ಈ ಬಾಕ್ಸ್ನ ನಾನು ನಿಮ್ಮ ಮನೇಲಿ ಒಂದು ಬಾಕ್ಸ್ನ ಇಟ್ಟಿದಾಗ ಅದು ಹೆಚ್ಚು ಕಮ್ಮಿ ಇಷ್ಟು ಅಗಲ ಇರುತ್ತೆ, 100% ಇಷ್ಟು ಅಗಲ ಇರುತ್ತಲ್ಲ, ಆಲ್ಮೋಸ್ಟ್ ಇಷ್ಟು ಅಗಲ ಇರುತ್ತೆ. 12 ಮನೆ ಇರೋಗೆ 12ಗೆ ಒಂದೊಂದು ಕಲ್ಲಿರುತ್ತೆ. ಇದನ್ನು ತಗೊಂಡೋಗಿ ನಿಮ್ಮ ಮನೆ ಹಾಲಲ್ಲಿ ಇಡ್ಬೋದು. ಮೇಡಮ್ ಅವ್ರು ಹೇಳ್ದಂಗೆ ನೀವು ಆ ಕಾರನ್ನು ಕಾರಲ್ಲಿ ಕ್ಯಾರಿ ಮಾಡಿ ಮತ್ತು ವಾಪಸ್ ಕೆಲಸ ಆದಮೇಲೆ ತರ್ಬೋದು. ಯಾಕಂದರೆ ತುಂಬ ಜನ ಕಾರಲ್ಲಿ ಇರ್ತಾರೆ, ಸಖತ್ ಪಾಸಿಟಿವ್ನ ಕೊಡುತ್ತೆ. ನಿಮ್ಮ ಕಾರಲ್ಲಿ ಒಂದು ಸೀಟಲ್ಲಿ ಸುಮ್ಮನೆ ಅದ್ರ ಪಾಡಿಗೆ ಇರುತ್ತೆ, ಸಖತ್ ರಿಸಲ್ಟ್ ಕೊಡ್ತೀವಿ. ಕಾರಲ್ಲಿ ಯೂಸ್ ಮಾಡ್ಬೋದು ಆ ಬಾಕ್ಸನ್ನು. 12 ಸ್ಟೋನು 12 ಬಾಕ್ಸಲ್ಲಿ ಇರುತ್ತೆ, 12 ರಾಶಿ ಥರ. ಇದನ್ನು ಯೂಸ್ ಮಾಡಿ 100%. ಭಾಳ ಮಿರಾಕಲ್. ನೀವು ಮೊನ್ನೆಲ್ಲೂ ಅಷ್ಟೇ, ಮೊನ್ನೆ KP ಶ್ರೀಕಾಂತ್ ನಿಮಗೆಲ್ಲ ಗೊತ್ತು, ಅವ್ರೊಂದು ರಾಂಗ್ ಕಲ್ಲು ಹಾಕಿದ್ರು. ನಾನು ಸಿಕ್ಕಿದ ತಕ್ಷಣ ಕೇಳಿದೆ, ನನಗೆ 1 ನಿಮಿಷ ಭಾಳ ಮಿರಾಕಲ್. ಆವಾಗ ಇದನ್ನು ತೆಗೀರಿ ಸರ್, ಈ ಥರ ಪ್ರಾಬ್ಲಮ್ ಇದೆ, ಇದನ್ನ ಯಾರು ಕೊಟ್ಟರು ಅಂತ ಹೇಳಿದೆ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಎಲ್ಲವೂ ಕೂಡ ನಾನು ಏನೇ ಒಂದು ಕೂಡ ವಾಸ್ತು ಪ್ರಕಾರ, ಅಸ್ಟ್ರಾಲಜಿ ಪ್ರಕಾರನೇ ಇರುತ್ತೆ 100%. ಹಾಗಾಗಿ ನಾನು ಈ ಮಟ್ಟಕ್ಕೆ ಭಗವಂತನ ಜನಗಳಿರೋದು. ಇಲ್ಲಿ ತುಲಾರಾಶಿ, ಇವಾಗ ಶಿವಣ್ಣ ಆಗಿರ್ಬೋದು, ರೇವಣ್ಣರಾಗಿರ್ಬೋದು, ದಯವಿಟ್ಟು ಭಾಳ ವಿಶೇಷವಾಗಿ ಅರ್ಥ ಮಾಡಿ ಕೇಳಿ. ನಾನು ಒಂದು ಪಾಯಿಂಟ್ಸ್ನ ಹೇಳ್ತಾಯಿದ್ದೀನಿ. ಏನೆಲ್ಲ ರೇವಣ್ಣರು, ಭವಾನಿ ಮೇಡಮ್ ಅವರು ದುಃಖವನ್ನು ಅನುಭವಿಸಿದ್ರು, ಅವರು ತುಲಾರಾಶಿ ಆಗಿದ್ದರು. ಖಂಡಿತಲೂ ಕೂಡ ಈಗ ಒಳ್ಳೆ ಟೈಮ್ ಬರ್ತೈತೆ. ತಮಿಳ್ ವಿಜಯ್ಗೂ ಲಾಸ್ಟ್ ಪಿಕ್ಚರ್ ಆಗ್ತೈತೆ 100%. ಅದು ತುಂಬ ಚೆನ್ನಾಗಿ ಆಗ್ಬೋದು. KVN ಅವರೇ ಪ್ರೊಡ್ಯೂಸರ್ ಮಾಡಿರ್ಬೋದು. 100% ನೀವು ಬರೆದಿಡ್ಕೋಬೋದು. ಹೆವಿ ಸಕ್ಸಸ್ಸನ್ನು ಕೊಡುತ್ತೆ ತುಲಾರಾಶಿಯವರಿಗೆ. ಕಾರಣ ಇಷ್ಟೇ, ತುಲಾರಾಶಿಯವ್ರಿಗೆ ದಯವಿಟ್ಟು ಈ 12 ಮನೆಗೂ 11ನೇ ಮನೇಲಿ ಗ್ರಹ ಇದ್ದರೆ ಏನು ಫಲ ಅನ್ನೋದನ್ನು ಈ ಕ್ಲಾಸನ್ನು ಮಿಸ್ ಮಾಡ್ಕೊಂಡ್ರು ನಿಜವಾಗ್ಲೂ ಕೂಡ ಅಸ್ಟ್ರಾಲಜಿಲಿ ತುಂಬ ಡಿಸ್ಟರ್ಬ್. ಇಡೀ ವರ್ಲ್ಡಲ್ಲಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂಥ ಸಬ್ಜೆಕ್ಟ್ ಹೇಳ್ತೀನಿ. ವಿತ್ 11ನೇ ಮನೆ ನೆಗೆಟಿವ್ನು ಕೂಡ ಹೈಯೆಸ್ಟ್ ಹೇಳ್ತೀನಿ, ಪಾಸಿಟಿವ್ನೂ ಹೇಳ್ತೀನಿ. ನೀವು 11ನೇ ಮನೆ ಇಲ್ಲಿವರೆಗೂ ನೀವೆಲ್ಲರೂ ಪಾಸಿಟಿವ್ನೇ ತಿಳ್ಕೊಂಡಿದ್ರಿ 100%. ನಿನ್ನೆಲ್ಲ ಬಂದು ದುಡ್ಡನ್ನು ಕಟ್ಟೋಗಿದ್ದಾರೆ, ಎಲ್ಲರೂ ಪೇಮೆಂಟ್ ಹೋಗ್ತಾ ಇದ್ದಾರೆ 100%. ಭಗವಂತನ ಕೃಪೆಯಿಂದ ಚೆನ್ನಾಗಿ ನನ್ನಲ್ಲಿ ಈ ಸರಿ ತುಂಬ ಆಸೆ ಪಟ್ಟಿದ್ದೀನಿ. ನಂಗೆ ತುಂಬ ಇಷ್ಟವಾದ ಹುಡುಗ ಒಬ್ಬ ಗುಲ್ಬರ್ಗದಲ್ಲಿದ್ದಾನೆ. ಅವನು ಪಾಪ ಭಾಳ ಮಿರಾಕಲ್, ಅವನು ಜೈ ಆಗಿದ್ದಾನೆ. ನಾನು ತುಂಬ ದೊಡ್ಡ ಫಾಲೋ ಮಾಡ್ತಾನೆ. ಅವನಿಗೆ 21ನೇ ತಾರೀಕು ಮುಹೂರ್ತವನ್ನು ಕೊಟ್ಟೆ ಉದ್ಲಿ ಪೂಜೆಗೆ. ಅಲ್ಲಿಗೆ ನನಗೆ ಮೊನ್ನೆಲ್ಲ ನಾನು ಹುಡುಕಿಟ್ಟಿದ್ನಿಕಲ್ಲ, ಈ ಡೇಟ್ ಫಿಕ್ಸ್ ಆಗಲ್ಲ ಅಂದೆ ನಾನು. ಗುರುಜಿ ಟೈಮ್ ಕೊಡೆ, ರಾತ್ರಿ 1 ಗಂಟೆಲ್ಲ 2 ಗಂಟೆಲ್ಲ ಅವನಿಗೆ ಟೈಪ್ ಮಾಡಿಬಿಟ್ಟಿಲ್ಲ, ಈ ಟೈಮ್ ಇಟ್ಕೊಳ್ಳೋ ಮುಹೂರ್ತ ಅಂತ ಕಳಿಸ್ದೆ. ಆಮೇಲೆ ಬೆಳಗ್ಗೆ ನಾನು ಫೋನ್ ಮಾಡಿದೆ 6 ಗಂಟೆಯಲ್ಲಿ, ಲೈವ್ ಕಳಿಸಿದ್ದು ನೋಡೋ ಗುರುಜಿ ಮಲಗಿದ್ನಲ್ಲೇ, ನಾನೇನು ಮಾಡಲ್ಲ ನೋಡೋ ಅಂತ ಹೇಳಿದೆ. ಅಂದರೆ ನನ್ನ ದುಡ್ಡೇನಿಲ್ಲ, ಆಮೇಲೆ ದುಡ್ಡು ಹಾಕಲ್ಲ ಅಂತ ನನ್ನ ವಯಸ್ಸು ಕಳಿಸ್ಕೊಟ್ಟೆ. ಆಮೇಲೆ ನಂಗೆ ತುಂಬ ಕ್ಲೋಸ್ ಇದ್ದವ್ರ ಹತ್ರ ತುಂಬ ಅವನು ಪರಮ ಶಿಷ್ಯ, ಅವರೆಲ್ಲ ಭಾಳ ಅದ್ಭುತವಾದ ಶಿಷ್ಯ. ಹಾಗಾಗಿ ತುಂಬ ಕಮ್ಮಿ
ನನ್ನ ಕ್ಲೈಂಟ್ಸ್ ಹತ್ರ ಜಾಸ್ತಿ ಮಾತಾಡಲ್ಲ. ನಾನು ಏನು ಟೇಬಲ್ ಇದೆ ಅಷ್ಟೇ, ಅದಾದಮೇಲೆ ಮಾತಾಡಲ್ಲ. ನನಗೆ ತುಂಬ ಆತ್ಮಕ್ಕೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆರೋ ಒಂದು 2-3 ಜನ ಇರ್ಬೋದು 100%, ಅದ್ರಲ್ಲಿ ಕನೆಕ್ಟ್ ಆಗಿರೋರು. ಅದರಲ್ಲಿ ಮಿಗತವರು ನಮ್ಮ ಕ್ಲಾಸನ್ನೆಲ್ಲ ಅಟೆಂಡ್ ಮಾಡಿ ಎಲ್ಲನೂ ತಿಳ್ಕೊಂಡು ಅವರು ಕೂಡ ಅಸ್ಟ್ರಾಲಜಿ ಹೇಳ್ತಾರೆ 100%. ಅವರು ಕೂಡ ಅಸ್ಟ್ರಾಲಜಿ ಹೇಳ್ತಾರೆ. ಆದರೆ ಆ್ಯಂಕರಿಂಗ್ ಫಸ್ಟ್ ಟೈಮ್ 100% ಅವರು ಕೂಡ ಆ್ಯಂಕರಿಂಗ್, ಅವರು ಅಸ್ಟ್ರಾಲಜಿ ಹೇಳ್ತಾರೆ ಭಾಳ ವಿಶೇಷವಾಗಿ. ಈ ಒಂದು ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್. ಅಂದರೆ ಇವರು ಶಿವಣ್ಣ ಆಗಿರ್ಬೋದು, ಭಾಳ ವಿಶೇಷವಾಗಿ ಶಿವಣ್ಣ ಆಗಿರ್ಬೋದು, ಭವಾನಿ ಮೇಡಮ್, ರೇವಣ್ಣ, ಇವರೆಲ್ಲ 100% ಆಚೆ ಬರ್ತಾರೆ. ಟೈಮ್ ಸಕ್ಸಸ್ ಕೊಡುತ್ತೆ. ಆದರೆ ಒಂದು ಭಯ ಏನಂದರೆ, ನನಗೆ ಶಿವಣ್ಣ ಮನೆ ಖಾಲಿ ಮಾಡಿಬಿಟ್ರೆ ಬೆಸ್ಟ್. ಅದನ್ನು 100% ಅವರಿರೋ ಏರಿಯಾ ಬಂದು ಏನು ಮೇಡಮ್ ಅದೇವರು ಮಾನತ ಟೆಕ್ಸ್ಟೈಲ್ಸ್ ಹತ್ರ. ಅದೊಂದು ಆ ಮನೆಗೆ ಹೋದ್ಮೇಲೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಆ ಮನೆ ಖಾಲಿ ಮಾಡಿ ಮತ್ತೆ ಬೇರೆ ಎಲ್ಲರೂ ಬಂದರೆ ಸಾಕು, ಅಷ್ಟು ದೊಡ್ಡ ಮನೆ ಬೇಕಾಗಿಲ್ಲ. ಅದೇ ಥರ ಒಳ್ಳೆ ವರ್ಷದ ಪುರದ ಮನೆಯೂ ಕೂಡ ಪಾಸಿಟಿವ್ ಇರುತ್ತೆ. ಭಾಳ ವರ್ಷ ಹಳೆದದ್ದು ಕೂಡ ಡಿಸ್ಟರ್ಬ್ ಆಗಿರುತ್ತೆ. ಅದು ನಾನು ಹೇಳ್ತೀನಿ. ನಾನು ಯಾರಿಗೂ ನಂಗೆ ಪರಿಚಯ ಇದ್ದರೂ ಕೂಡ ನಾನು ಮೈ ಮೇಲೆ ಬಿದ್ದು ಹೇಳಲ್ಲ 100%. ಮೊನ್ನೆ ತಾರಾ ಮೇಡಮ್ ಅವರು ಭಾಳ ಸರಿಯಿಂದ ಕ್ಲಾಸ್ ಕೇಳ್ತಿದ್ರು. ಅವ್ರು ಮೊನ್ನೆ ಮಾತ್ರ ಗುರುಜಿ ಕೊಡಿ ಅಂದರೆ ತಗೊಂಡು ಕೊಟ್ಬಿಟ್ಟು ಬಂದೆ 100%. ತುಲಾ ರಾಶಿಯವರಿಗೆ ಸಖತ್ ಪಾಸಿಟಿವ್ ಅನ್ನೋ ಟೈಮ್ ಬಂದೇ ಬರುತ್ತೆ 100%. ನೀವು ಊಹೆ ಮಾಡಬೇಡಿ. ಇನ್ನು ಕೆಲವೇ ದಿವಸದಲ್ಲಿ ನಿಮ್ಮ ಟೈಮ್ ತುಂಬ ಬದಲಾವಣೆ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮಿಂದ ಆಚೆ ಬರ್ತಾರೆ. ರೇವಣ್ಣವರು ಕೂಡ, ಭವಾನಿ ಮೇಡಮ್ ಅವರು ಕೂಡ ಪ್ರಾಬ್ಲಮಿಂದ ಆಚೆ ಬರ್ತಾರೆ. ಪ್ರಜ್ವಲ್ ಕೂಡ ಆಚೆ ಬರ್ತಾರೆ. ಇದನ್ನು ಬರೆದಿಟ್ಕೊಳ್ಳಿ. ಕೆಲವೇ ತಿಂಗಳಲ್ಲಿ ಅವ್ರು ಆಚೆ ಬರ್ತಾರೆ. ಪ್ರಜ್ವಲ್ ಅವರು ಕೂಡ ಆಚೆ ಬರ್ತಾರೆ. ಇದೆಲ್ಲವೂ ಕೂಡ ಆಗುತ್ತೆ. ಹೆಂಗೆ ನಾನು ಫಸ್ಟಿಗೆ ಎಲ್ಲ ನೆಗೆಟಿವ್ ಹೊಡೆದ್ರು ದರ್ಶನ್ ಅವ್ರ ಬಗ್ಗೆ. ನಾನು ಒಂದೇ ನನ್ನ ತಗೊಂಡ್ರೆ ನ್ಯೂಸ್ ಚಾನಲ್ ಕೂರಿಸಿದ್ರು, ನಾನು ನೆಗೆಟಿವ್ ಹೇಳ್ತೀನಿ ಅಂತ. ಇಷ್ಟು ಲಾಜಿಕ್ ಇಲ್ಲ. ನಾನು ಅವಾಗ ಅವ್ರ ವೈಫಿಗೆ ಹೇಳಿದೆ, ನನ್ನೆಲ್ಲ ಟಿ ವಿಲಿ ಕರೀತಾರೆ ಮೇಡಮ್ ಅವರೇ, ನಾನು ಮಾತಾಡಲ್ಲ. ಅದಲ್ಲಂತೆ ಮಾತಾಡಿ ಅಂದ್ರೆ ಅವ್ರ ವೈಫು. ಹೋಗಿ ನಾನು ಹೇಳಿದೆ, ಇನ್ನೊಂದು 6 ತಿಂಗಳಲ್ಲಿ ಆಚೆ ಬರ್ತಾರೆ, ರಾಜಕಾರಣಿ ಆಗ್ತಾರೆ, ಎಲ್ಲರೂ ಬಿಟ್ಟು ಹೊಸ ಜೀವನ ಕಟ್ತಾರೆ ಅಂತ ನಾನು ಪ್ರಿಡಿಕ್ಷನ್ ಮಾಡಿದೆ. ಅದ್ರದ್ದು ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್ನು. ಆಮೇಲೆ ನಾನು ಕ್ಲಾಸನ್ನು ಮಿರಾಕಲ್ ನಾನು ನೋಡಿದ ಮಟ್ಟಿಗೆ ಕ್ಲಾಸಲ್ಲಿ ನೀವೆಲ್ಲರೂ ಕೂಡ ಮಿಸ್ ಮಾಡಬೇಡಿ ಕ್ಲಾಸನ್ನು. ಈ ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ. ತುಲಾ ರಾಶಿಗೆ ಒಳ್ಳೆ ಟೈಮ್ ಬರ್ತೈತೆ. ನಿಮಗೇನು ಅನ್ಸುತ್ತೆ ಮೇಡಮ್ ಅವರೇ? ತುಂಬ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ತುಲಾರಾಶಿ ಬಗ್ಗೆ. ಮತ್ತು ನೋಡಿ, ಇವಾಗ ಶಿವಣ್ಣ ಅವ್ರ ಬಗ್ಗೆ ಹೇಳಿದ್ರಿ, ವಿಜಯ್ ಅವ್ರ ಬಗ್ಗೆ ಹೇಳಿದ್ರಿ, ರೇವಣ್ಣ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ. ಇದೆಲ್ಲ ಗ್ರಹಗಳು ಯಾರನ್ನೂ ಬಿಡಲ್ಲ ಅನ್ನೋ ಒಂದು ಉದಾಹರಣೆನ ಕೊಟ್ಕೊಂಡು ಇವಾಗ ಅವರವರಲ್ಲಿ ಏನೇನು ನಡೆದಿದೆ ಅಂತ ಕೂಡ ಹೇಳಿದ್ರಿ. ಹಾಗೆ ತುಲಾರಾಶಿ ಅವ್ರಿಗೆ ಇನ್ನು ಮುಂದೆ ಟೈಮು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರಿ. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಗುರುಜಿ. ಹಾಗೆ ನೋಡಿ, ಸ್ವಲ್ಪ ಇಷ್ಟು ಟೈಮಲ್ಲೇ ನಿಮಗೆ ಸಂಕ್ಷಿಪ್ತವಾಗಿ ಹೇಗೆ ಹೇಳ್ಕೊಟ್ಟಿದ್ದಾರೆ, ಹಾಗೆ ನೀವೇನಾದರೂ ಕ್ಲಾಸ್ ಅಟೆಂಡ್ ಮಾಡಿದಾಗ ನಿಮಗೆ ಒಂದೊಂದು ಗ್ರಹಗಳ ಬಗ್ಗೆ, ಒಂದೊಂದು ಮನೆ ಬಗ್ಗೆ, 11ನೇ ಮನೆ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ. ಈ ಕ್ಲಾಸ್ನ ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಜಾಯ್ನ್ ಆಗಿ, ನಂಬರ್ಗೆ ಕಾಲ್ ಮಾಡಿ ಜಾಯ್ನ್ ಆಗಿ ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿರುತ್ತೆ ಕ್ಲಾಸು. ಹಾಗೆ ಎಂದಿನಂತೆ ನಾಳೆ ಕೂಡ ಇದೇ ಟೈಮ್ಗೆ ಇದೇ ಕಾರ್ಯಕ್ರಮದಲ್ಲಿ ಸಿಗ್ತೀವಿ. ಈ ಎಲ್ಲ ನೋಡಿರೋ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಗುರುಜಿಯವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಇಷ್ಟದಂಗ ನೋಡೋರು ನನ್ನ ಬ್ರಹ್ಮ ನನ್ನ ಭದ್ರಕಳೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತ ಹೇಳ್ತೀನಿ. ದೊಡ್ಡವ್ರ ಮನೆದು ಹೇಳಿದ್ದೀನಿ, ನೀವು ದೊಡ್ಡವರು ಕೂಡ ಒಳ್ಳೆಯದಾಗುತ್ತೆ, ಸಣ್ಣವ್ರ ಮನೆಯವರು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಎಂದಿನಂತೆ ನಾಳೆ ಇದೇ ಟೈಮ್ಗೆ 8:15 ಆರ್ಯ ಟಾಕ್ ಜ್ಯೋತಿಷ ನ್ಯೂಮರಾಜ್ ಕಾರ್ಯಕ್ರಮ ಸಿಗೋಣ. ಮತ್ತು ನೇರವಾಗಿ ನನ್ನ ಆಫೀಸಲ್ಲಿ ಸಿಗ್ತೀನಿ, ಕರೆ ಮಾಡ್ಕೊ ಬರ್ರಿ. ಮತ್ತು ನೇರವಾಗಿ ಇದೇ ಮುಂದಿನ ತಿಂಗಳು 6ನೇ ತಾರೀಕು ಭಾನುವಾರ ಸಹ ಕನ್ನಡ ಸಾಹಿತ್ಯ ಪರಿಷತ್ತು ಮಕ್ಕಳಗೂಡದಲ್ಲಿ ಕ್ಲಾಸ್ ಇದೆ. ದಯವಿಟ್ಟು 11ನೇ ಮನೆ ಗ್ರಹಗಳ ಬಗ್ಗೆ ಪ್ರೆಡಿಕ್ಷನ್ ಮಾಡಿಕೊಡ್ತೀನಿ. ನಿಮ್ಮ ಮಕ್ಕಳು ಶ್ರೀಮಂತರ ಬಡವರ, ನಿಮ್ಮ ಅಪ್ಪ ಬಡವನ ಶ್ರೀಮಂತ, ನೀವು ಯಾವಾಗ ಶ್ರೀಮಂತರಾಗ್ತೀರ, ಅದ್ಭುತವಾದ ಕ್ಲಾಸ್ ಮಾಡಿಕೊಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ನೋಡಿದವ್ರ ಮನೆ ಉದ್ಧಾರ ಆಗಲಿ ಅಂತ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ.